ಶ್ರೀರಾಮ ಡ್ರಗ್ ಹೌಸ್ ಮಾಲೀಕರಾದ ಲಕ್ಷ್ಮೀ ಗೋಪಿನಾಥ್ ರವರು ಆಯೋಜಿಸಿದ್ದ ಬರಡುಗುಂಟೆ ಗಂಗಾ ಜಾತ್ರೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡರವರ ಸೋದರ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಅಧ್ಯಕ್ಷರಾದ ಆನಂದ್ ಗೌಡ್ರು ಭಾಗಿ ಚಿಂತಾಮಣಿ ಚೇಲೂರು ತಾಲೂಕಿಗೆ ಸೇರ್ಪಡೆಯಾಗಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಬರಡುಗುಂಟೆ ಗ್ರಾಮದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಗ್ರಾಮ ದೇವತೆ ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ 5ನೇ ವಾರ್ಷಿಕೋತ್ಸವ ಗಂಗಾ ಮಾತೆಯ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರತಕ್ಕಂಥ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗೌಡರ ಸೋದರ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಅಧ್ಯಕ್ಷರಾದ ಆನಂದ ಗೌಡರವರು ಮಾತನಾಡಿ, ಪುರಾತನ ಪ್ರಸಿದ್ಧ ಶಕ್ತಿ ದೇವತೆ ತಾಯಿ ಗಂಗಾ ಭವಾನಿಯವರಿಗೆ ಆಷಾಢ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಮೂಡಿಬಂದಿದ್ದು, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದೇವಿಯ ಆಶೀರ್ವಾದ ಪಡೆದಿರತಕ್ಕಂಥದ್ದು ನನ್ನ ಪುಣ್ಯ. ದೇವಿಯ ಆಶೀರ್ವಾದ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯು ಸ್ವಾಭಿಮಾನಿ ರೈತರಾಗಿದ್ದು ಸಾಕಷ್ಟು ಸಂಕಷ್ಟಗಳನ್ನು ಪಡೆದಿರುತ್ತಾರೆ. ಈ ಭಾಗದ ಜನತೆಗೆ ತಾಯಿಯ ಆಶೀರ್ವಾದ ಸದಾಕಾಲ ಅವಶ್ಯಕತೆ ಇದೆ ಮತ್ತು ಕಾಲಕಾಲಕ್ಕೆ ಮಳೆ ಬಳಿಯಾಗಿ ಚೆನ್ನಾಗಿ ಸಮೃದ್ಧಿಯಿಂದ ಜೀವನ ಸಾಗಿಸಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯವಾಗಿದೆ. ಅದೇ ರೀತಿಯಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥ ರೀತಿಯಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ತಾಯಿ ಹತ್ರ ಬೇಡಿಕೊಂಡಿದ್ದೇನೆ. ನಂತರ ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಭಾಗದ ಜನತೆ ಆ ತಾಯಿ ಸದಾಕಾಲ ಹಚ್ಚ ಹಸಿರಿನಿಂದ ಜನರಿಗೆ ಆಶೀರ್ವಾದ ನೀಡಲಿ ಮತ್ತು ಈ ಒಂದು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಲಕ್ಷ್ಮೀ ಗೋಪಿನಾಥ್ ಅವರ ಕುಟುಂಬಕ್ಕೆ ಮತ್ತು ಊರಿನ ಎಲ್ಲ ಪ್ರಮುಖರಿಗೂ ಮತ್ತು ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಶ್ರೀ ಗಂಗಾ ಭವಾನಿ ಮಾತೆಯು ಈ ಒಂದು ಜನರಿಗೆ ಅಂದ್ರೆ ಈ ಒಂದು ಯಾರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅಂತಹ ಒಂದು ಮುಖಂಡರಿಗೆ ಮತ್ತೆ ವಿಶೇಷವಾಗಿ ಗೋಪಿನಾಥ್ ರವರಿಗೆ ತಾಯಿ ಮತ್ತಷ್ಟು ಶಕ್ತಿ ನೀಡಲಿ, ಮತ್ತಷ್ಟು ಅನ್ನದಾಸೋಹ ಮಾಡತಕ್ಕಂಥ ಶಕ್ತಿ ನೀಡಲಿ ಅಂತಕ್ಕಂಥ ರೀತಿಯಲ್ಲಿ ನಾನು ತಾಯಿಯನ್ನು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗಾಯತ್ರಿ ಭರತ್ ಕುಮಾರ್, ವೆಂಕಟರಾಮರೆಡ್ಡಿ, ರವಿ, ಗಂಗುಲಪ್ಪ, ಸುಧಾಕರ್, ನಾರಾಯಣ ಸ್ವಾಮಿ, ಪೃಥ್ವಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವಿಶೇಷವಾದಂತಹ ಮಾಸ, ಅದರಲ್ಲೂ ನಮ್ಮ ಬರಡುಗುಂಟೆಯಲ್ಲಿ ಗಂಗಮ್ಮ ದೇವರ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಊರಿನ ಮುಖಂಡರು ಹಾಗೂ ಸುತ್ತಮುತ್ತಲಿನ ಎಲ್ಲ ಥರದ ಜಾತಿ ಭೇದ ಎಲ್ಲವನ್ನೂ ಬಿಟ್ಟು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸಹ ಈ ಜಾತ್ರೆಯಲ್ಲಿ ಈ ಹಬ್ಬದಲ್ಲಿ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದಾರೆ. ಮುಖಂಡರಾಗಿರ್ತಕ್ಕಂತಹ ನಮ್ಮ ಭರತಣ್ಣರಿರ್ಬೋದು, ಪ್ರಸಾದಣ್ಣ, ಎಲ್ಲ ಗ್ರಾಮದ ಮುಖಂಡರು ಇದನ್ನು ಒಂದು ವಿಶೇಷ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ನಾವು ಆ ತಾಯಿಯಲ್ಲೇ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ, ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ, ಈಗ ತುಂಬ ಒಂದು ಕಷ್ಟದ ವಾತಾವರಣದಲ್ಲಿದ್ದಾರೆ ನಮ್ಮ ರೈತರು. ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಯಾವುದೇ ಬೆಲೆ ಬರ್ತಾ ಇಲ್ಲ, ಹಾಗೂ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಬಂಡವಾಳದ ಸಹ ತುಂಬ ಕಷ್ಟ, ಸಾಲಗಳಲ್ಲಿ ಸಿಗಾಕೊಂಡಿದ್ದಾರೆ. ಆ ತಾಯಿಯಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರನ್ನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ, ಎಲ್ಲರ ಮುಖದಲ್ಲೂ ಸಹ ಒಂದು ಆನಂದದ ಛಾಯೆ ಮೂಡಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿರ್ತಕ್ಕಂತಹ ಎಲ್ಲ ನಮ್ಮ ಬರಡುಗುಂಟೆಯ ಗ್ರಾಮಸ್ಥರು, ಮುಖಂಡರು, ಗೋಪಿನಾಥಣ್ಣವರು, ಶ್ರೀರಾಮಣ್ಣವರು, ಭರತಣ್ಣವರು ಎಲ್ಲರೂ ಸಹ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಎಲ್ಲ ವರ್ಷನೂ ಇದೇ ಥರ ಸಾವಿರಾರು ಜನಕ್ಕೆ ಅವರು ಒಂದು ಊಟವನ್ನು ಹಾಕೋದ್ರ ಮುಖಾಂತರ ಅನ್ನದ ಋಣ, ನಾವು ಪ್ರತಿ ವರ್ಷನೂ ಬಂದು ಅವರ ಋಣದಲ್ಲಿ ಇದ್ದೀವಿ. ನಾವು ಅವರ ಋಣವನ್ನು ತೀರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಬರಡುಗುಂಟೆಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತೀವಿ. ಹಾಗೂ ಆ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಪ್ರಾರ್ಥನೆ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.